ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆ ದಿನದ ಆಸೆ ಧಾರಾವಾಹಿಯ ಸಂಚಿಕೆ ತುಂಬ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಸರಿ, ಈ ಕಡೆ ಮನೋಜ ಮತ್ತು ರೋಹಿಣಿ ಇಬ್ಬರು ಕೂಡ ಎನ್ಕ್ವೈರಿ ಮಾಡ್ತಾ ಇರ್ತಾರೆ ಆಫೀಸ್ನಲ್ಲಿ ಕೂತ್ಕೊಂಡು. ನಮಗೆ ದಯಮಾಡಿ ಛಾಯಾ ಅವರ ಮಾಹಿತಿ ಬೇಕಾಗಿತ್ತು. ಅವರು ಕೆನಡಾದಲ್ಲಿದ್ದಾರಲ್ವ, ಅವ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಅಂತ ಅಂದಾಗ, ಸರ್ ಹಾಗೆಲ್ಲ ಕೊಡೋಕ್ಕೆ ಬರೋದಿಲ್ಲ ನಾವು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ ಆಫೀಸ್ನಲ್ಲಿ. ಹಾಗಂದಾಗ, ಇಲ್ಲ ಮೇಡಮ್, ನಾನು ಅವ್ರನ್ನ ಕೆನಡಾಕ್ಕೆ ಕಳಿಸ್ಬೇಕಾದ್ರೆ ನೋಡಿ, ಟಿಕೆಟ್ ಎಲ್ಲ ಬುಕ್ ಮಾಡಬೇಕಾದ್ರೆ ನಾನು ಕೂಡ ಜೊತೆಯಲ್ಲಿ ಬಂದಿದ್ದೆ ನೋಡಿ, ಇಲ್ಲಿದೆ ಅಂತೇಳಿ ಫೋನ್ ತೋರಿಸ್ತಾನೆ ಮನೋಜ. ತೋರಿಸಿದಾಗ, ಏನೇ ಇರ್ಬೋದು ಸರ್, ಹಾಗೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ, ಪರ್ಸ್ನಲ್ ಮ್ಯಾಟ್ರ್ ಅದು ಅಂತ ಹೇಳ್ತಾರೆ. ಹಾಗಂದಾಗ ರೋಹಿಣಿ ಇದ್ದವಳು, ಏನಿಲ್ಲ ಮೇಡಮ್, ಅವರ ಅಜ್ಜಿ ತೀರ್ಕೊಬಿಟ್ರು, ಹಾಗಾಗಿ ಪಾಪ ಅವ್ರು ಕೆನಡಾದಲ್ಲಿದ್ದಾರಲ್ವಾ, ಅದಕ್ಕೋಸ್ಕರ ತಿಳಿಸೋಣ ಅಂತ ಹೇಳಿ ನಮ್ಮ ಕಾಂಟ್ಯಾಕ್ಟಿಗೆ ಬರ್ತಾ ಇಲ್ಲ ಅವರು, ಹಾಗಾಗಿ ಅಂದಾಗ ಮನೋಜ್ ಇದ್ದಾರೆ. ಏನು ರೋಹಿಣಿ, ಅವ್ರ ಅಜ್ಜಿ ತೀರ್ಕೊಂಡ್ರ ಅಂದಾಗ, ಹ್ಞೂ ಮನೋಜ್, ಅವ್ರ ಅಜ್ಜಿ ತೀರ್ಕೊಂಡ್ರು, ಗೊತ್ತಿಲ್ವ ನಿಮಗೆ? ಹಾಂ, ಹೌದೌದೌದು, ಅವ್ರ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ, ಹೌದಾ, ಆದರೆ ನಾನು ಆಫೀಸ್ಗೆಲ್ಲ ಹೆಡ್ ಆಫೀಸಿಗೆ ಕಳಿಸಿ ಅದೆಲ್ಲ ಅಲ್ಲೆಲ್ಲ ಪ್ರೋಸೆಸ್ ಆಗಿ ಮತ್ತೆ ವಾಪಸ್ ಬರೋಷ್ಟಿಗೆ ಭಾಳ ಲೇಟ್ ಆಗುತ್ತಲ್ಲ, ಏನು ಮಾಡ್ತೀರಾ ಅಂತ ಹೇಳ್ತಾರೆ. ಸರಿ ಬಿಡಿ ಮೇಡಮ್, ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂಥೇಳಿ ರೋಹಿಣಿ ಮನೋಜ ಬರ್ತಾರೆ. ಈ ಕಡೆ ಸೂರ್ಯ ಕಾರ್ನಲ್ಲಿ ಪಿಕಪ್ ತಗೊಂಡು ಬರ್ತಾ ಇರ್ತಾನೆ. ಪಿಕಪ್ ಮಾಡಿಕೊಂಡು ಅಲ್ಲಿ ಪಿಕಪ್ ಮಾಡ್ಕೊಂಡು ಬರ್ತಾ ಇರೋದು ಬೇರೆ ಯಾರೂ ಅಲ್ಲ, ಇವಳೇನೆ ಛಾಯಾ. ಬರ್ತಾ ಇರ್ತಾನೆ. ಹಾಗೆ ಡ್ರೈವ್ ಮಾಡ್ತಾ ಮಾಡ್ತಾ ಮಾಡ್ತಾ, ಏನು ಮೇಡಮ್, ಯಾವ ದೇಶದಿಂದ ಬಂದಿದ್ದು ನೀವು ಅಂತ ಹೇಳಿ ಕೇಳ್ತಾನೆ. ಕೇಳಿದಾಗ, ಕೆನಡಾದಿಂದ ಅಂತ. ಕೆನಡಾ ಅಂತಿದ್ದಾಗೇ ಅವನಿಗೆ ಶಾಕ್ ಆಗುತ್ತೆ. ಇವನು ಸೂರ್ಯ ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದು ಎಲ್ಲ ಈಗ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇರೋದು ಅಲ್ಲ. ಹೇಗೆ ಕೇಳಿದ್ರಿ ಹೇಳಿ? ಏನಿಲ್ಲ, ನಮ್ಮ ಮನೇಲೂ ಒಬ್ಬ ಕೆನಡಾಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ ಇವಾಗ, ಹಾಗಾಗಿ ನೀವು ಹೋಗಲ್ವಾ ಸರ್? ಅಲ್ಲೆಲ್ಲ ಕಾಸ್ಟ್ಲಿ ಅಂತೆ ಅಲ್ವಾ ಮೇಡಮ್, ಎಲ್ಲ ಥಿಂಗ್ಸು ಎಲ್ಲ? ಹೌದು, ಕಾಸ್ಟ್ಲಿ. ಯಾಕೆ ನೀವು ಹೋಗಲ್ವಾ? ಅಯ್ಯೋ ಎಲ್ಲಿ ಮೇಡಮ್, ನಮ್ಮಂಥವರೆಲ್ಲ ಆ ದೇಶಗಳಿಗೆ ಹೋಗೋಕ್ಕಾಗತ್ತೆ ಅಂತೇಳಿ ಹೇಳ್ತಾನೆ ಸೂರ್ಯ. ಸರಿ, ಆನಂತರ ಇಲ್ಲಿ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೇ ಶಾಂತಿ, ಎಲ್ಲೋಗಿದ್ದೋ ಮನೆ ಬಿಟ್ಬಿಟ್ಟು, ಯಾವಾಗಲೂ ಮನೇಲೆ ಬಿದ್ದಿರೋನು ಈಗೆಲ್ಲ ಹಾಳಾಗಿ ಹೋಗಿದ್ದ, ಯಾಕಮ್ಮ ಹಂಗೆಲ್ಲ ಅಂತೀಯ? ಇನ್ನೇನು ಮತ್ತೆ 3 ಹೊತ್ತು ಮನೇಲೆ ಬಿದ್ದಿರ್ತಿದ್ದೆ, ಈಗೆಲ್ಲೋ ಹೋಗಿದೆಯಾ? ಏನಿಲ್ಲಮ್ಮ, ಇಲ್ಲೇ ಹೊರಗಡೆ ಹೋಗಿದ್ದು ಅಷ್ಟೇ. ಏನತ್ತೆ ಅಂತ ಹೇಳಿ ರೋಹಿಣಿ ಕೇಳಿದಾಗ, ಏನಿಲ್ಲ, ನೀನು ವ್ರತ ಮಾಡಬೇಕು, ನಾಳೆಯಿಂದ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿಯಾಗಿ ಎಲ್ಲ ಬೇಗ ಅಂದಾಗ, ಏನು ವ್ರತ ಅತ್ತೆ, ಏನು ವ್ರತ ಅಂತ ಕೇಳ್ತೀಯಲ್ಲ? ನಿಮ್ಮಪ್ಪ ಜೈಲಿಂದ ಬೇಗ ಬಿಡುಗಡೆ ಆಗಬಾರ್ದಾ? ಹೀಗೆ ಕೇಳ್ತೀಯಲ್ಲ? ಅಲ್ಲ, ಅಲ್ಲಿ ಮಲೇಷಿಯಾದಲ್ಲೂ ಕೂಡ ಅಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಗೊತ್ತಿರ್ತಕ್ಕಂಥವ್ರೆಲ್ಲ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರತ್ತೆ. ಇರಲಿ, ಮಾಡಲಿ, ಆದರೆ ಇಲ್ಲಿ ನಾವು ಮಾಡ್ಬೇಕು ತಾನೇ. ದೇವ್ರನ್ನ ನಂಬಿದವ್ರು ಯಾರೂ ಕೆಟ್ಟಿಲ್ಲ, ದೇವ್ರಿದ್ದಾನೆ ಗೊತ್ತಾ? ದೇವ್ರ ಕೃಪೆ ಮಾಡಿದರೆ ಖಂಡಿತ ಅಸಾಧ್ಯವಾದದ್ದು ಬೇಗನೆ ಸಾಧ್ಯವಾಗ್ತದೆ. ನಿನಗೆ ಗೊತ್ತಿಲ್ವ ಇದು? ಹಾಗಾಗಿ ವ್ರತ ಮಾಡೋಣ, ನಡಿ ಹೋಗೋಣ ದೇವಸ್ಥಾನಕ್ಕೆ, ಬೇಗ ರೆಡಿಯಾಗಿ ಮನೋಜ ನೀನು ಅಂತ ಹೇಳಿರ್ತಾರೆ. ಆನಂತರ, ಎಲ್ರಿ ಆ ಮೀನನ್ನು ಸೂರ್ಯನು ರೆಡಿಯಾಗಿ ಕೇಳ್ರಿ, ದೇವಸ್ಥಾನಕ್ಕೆ ಹೋಗಬೇಕು. ಸರಿ, ಈ ಕಡೆ ಮತ್ತೆ ಶ್ರುತಿ ಹಾಗೇನೆ ಇವನು ಕೂಡ ಬರ್ತಾನೆ, ರವಿನೂ ಕೂಡ, ನೀವು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ. ಆನಂತರ ಇಲ್ಲಿ ರೋಹಿಣಿ ಹಿಂದೆ ಮುಂದೆ ನೋಡ್ತಾ ಇರ್ತಾಳೆ. ಏನಮ್ಮ ನೀನು ಹೀಗೆ ನಿಂತಿದೆಯಲ್ಲ, ಹೋಗು ಅಂತ ಅಂದರೆ, ಅದಕ್ಕೆ ಮನೋಜ ಅಂತಾನೆ, ಅಲ್ಲ ರೋಹಿಣಿ, ಅಲ್ಲಿನೂ ಜಡ್ಜು ಎಲ್ಲ ಗೊತ್ತಿರೋರು ಇದ್ದಾರಾ ಅಂತ ಅಂದಾಗ, ಏನು ಮಾತಾಡ್ತೀಯೋ ಅಂತೇಳಿ ಶಾಂತಿ ಗದರ್ತಾರೆ. ಮೊದಲು ಇಲ್ಲಿ ದೇವ್ರ ಪೂಜೆ ಮಾಡಬೇಕಾದನ್ನೆಲ್ಲ ಮಾಡೋಣ, ವ್ರತ ಎಲ್ಲ ಮಾಡಿದರೆ ಖಂಡಿತ ಬೇಗನೆ ಬಿಡುಗಡೆ ಆಗಿ ಬರ್ತಾರೆ ಅವರಪ್ಪ ಅತ್ತೆ. ಆದ್ರೂ ಹೌದು, ಇನ್ಮೇಲೆ ನೀನು ನಾಳೆಯಿಂದ ಕಠಿಣ ವ್ರತ ಮಾಡಬೇಕು, ಚಾಪೆ ಮೇಲೆ ಮಲಗಬೇಕು ಮನೋಜ, ಇನ್ನು 1 ತಿಂಗಳು ನೀನು ಅವಳು ದೂರ ಇರಬೇಕು. ಏನಮ್ಮ ಇದು, ರೋಹಿಣಿಯಿಂದ ದೂರ ಮಾಡ್ತೀಯ ನಮ್ಮನ್ನ 1 ತಿಂಗಳು ಅಂತಾನೆ. ಹೂನೋ, ಮಾಡಬೇಕು, ನಿಮ್ಮ ಮಾವ ಬಿಡುಗಡೆ ಆಗಬೇಕು ಅಂತಂದ್ರೆ ಇದೆಲ್ಲ ಮಾಡಲೇಬೇಕು, ಹೇಳಿದ್ ಕೇಳು ಅಂತ ಹೇಳ್ತಾಳೆ. ಆನಂತರ ರೋಹಿಣಿಗೆ ಮೀನಾ ಇದ್ದವಳು, ಬೆಳಗ್ಗೆ ಎದ್ದು ನೀವು ತಣ್ಣೀರಲ್ಲೆಲ್ಲ ಸ್ನಾನ ಮಾಡಿ, ನೀವು ಪ್ರತಿದಿನ ಕೂಡ ಉಪವಾಸ ಇದ್ದು ಸೂರ್ಯ ಮುಳುಗೋದ್ರೊಳಗಾಗಿ ಮಾತ್ರ ಒಂದು ಊಟ ಮಾಡಬೇಕಷ್ಟೇ, ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಉಪವಾಸ ಇರಬೇಕು, ಒಂಚೂರು ನೀರು ಕೂಡ ಕುಡಿಯೋ ಆಗಿಲ್ಲ, ಸಾಧ್ಯನಾ ನಿಮ್ಮ ಕೈಲಿ ಅಂತ ಅಂದಾಗ ಶಾಂತಿ ಇದ್ದಾವೆ. ಯಾಕೆ ಸಾಧ್ಯ ಇಲ್ಲ, ಮಾಡ್ತಾಳೆ, ಸುಮ್ಮನೆ ನೀನೊಬ್ಳು ಮಾಡ್ತಾಳೆ. ಹೌದಮ್ಮ, ನೀನು ಸೂರ್ಯ ಮುಳುಗೋದ್ರೊಳಗಾಗಿ ಒಂದು ಊಟ ಅಷ್ಟೇ, ಚಾಪೆ ಮೇಲೆ ಮಲಗಬೇಕು 1 ತಿಂಗಳ ಕಾಲ, ಭಾಳ ಕಠಿಣವಾಗಿ ವ್ರತ ಮಾಡ್ಬೇಕು, ಇದನ್ನು ಖಂಡಿತ ದೇವ್ರು ಒಲ್ದೇ ಹೊಲಿತಾನೆ
ಅಂತ ಹೇಳ್ತಾಳೆ. ಅತ್ತೆ ಭಾಳ ಕಷ್ಟ ಅಲ್ವಾ ಅತ್ತೆ, ಒಂದೇ ಒಂದು ಟೈಮು ಊಟ, ಇನ್ನು ಮಿಕ್ಕಿದ್ದೆಲ್ಲ ಉಪವಾಸ, ಹೆಂಗತ್ತೆ ಮಾಡ್ಬೇಕು ಮತ್ತೆ, ಹಂಗಂದ್ರೆ ಹೆಂಗೆ ಅಂತ ಶ್ರುತಿ ಇದ್ದವಳು. ಆಂಟಿ ಏನು ಎಲ್ಲಿಗೆ ಹೋಗ್ತಾ ಇರೋದು ನಾವು, ಏನಾದರೂ ಮೂವಿಗ ಅಂತಾಳೆ. ಅವಳಿಗಿನ್ನೂ ಕೂಡ ಸರಿಯಾಗಿ ಗೊತ್ತಿರೋದಿಲ್ಲ. ಅಲ್ಲಮ್ಮ ದೇವ್ರ ಪೂಜೆಗೆ ಹೋಗ್ತಾ ಇರೋದು, ಹೋಗೋಣ ಎಲ್ಲ ಬೇಗ ನಡೀರಿ ಅಂತೇಳಿ ಹೇಳ್ತಾಳೆ. ಸರಿ ಈ ಕಡೆ ಮತ್ತೆ ರೋಹಿಣಿ ರಾಗನೇ ಹೇಳ್ತಾ ಇರ್ತಾಳೆ. ಅತ್ತೆ ಹೆಂಗತ್ತೆ ಮಾಡೋದು, ಕಷ್ಟ ಆಗಲ್ವತ್ತೆ, ಬಿಡುಗಡೆ ಆಗ್ತಾರೆ ಸುಮ್ಮನಿರಿ ಅಪ್ಪ ಅಂತ ಅಂದಾಗ, ಅದಕ್ಕೆ ಏನು ನಿನ್ಗೆ ಒಂದ್ಸಲ ಹೇಳಿದ್ದು ಅರ್ಥ ಆಗೋದಿಲ್ವ ನಿನಗೆ, ದೇವ್ರ ಪೂಜೆ ಮಾಡದೇ ಇದ್ದರೆ ಅದಷ್ಟು ಸುಲಭ ಅಂತ ತಿಳ್ಕೊಂಡಿದೀಯಾ, ಎಂಥ ಕಷ್ಟವಾಗಿರೋದು ಸುಲಭ ಆಗ್ತಕ್ಕಂಥದ್ದು ದೇವ್ರ ಸೇವೆ ಮಾಡಿದಾಗಲೇ. ನಡಿ 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 ನೀನು ಮಾಡಲೇಬೇಕು ನಿನ್ನ ವ್ರತನ, ಹಂಗೆಲ್ಲ ನೀನು ರಾಗ ಹಾಡಂಗೆ ಕೊಡೋದು ಅಂತ ಹೇಳ್ತಾಳೆ. ಸರಿ ಎಲ್ಲರೂ ಕೂಡ ಹೊರಡ್ತಾರೆ. ಇಲ್ಲಿಗೆ ನಾಳಿನ ಈ ಒಂದು ಆಸೆಯ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ